ಈ ಸೀಸನ್ನಿನ ಕೊನೆಯ ಕಿಚ್ಚನ ಚಪ್ಪಾಳೆ ಧ್ರುವಂತ್ ಅವರು ಒಮ್ಮೆ ಇದ್ದಾಗೆ ಮತ್ತೊಂದ್ಸಲಿ ಇರಲ್ಲ, ಕಾಲ ಕಾಲಕ್ಕೆ ಬದಲಾಗ್ತಾ ಇರ್ತಾರೆ. ಮನುಷ್ಯ ಚಳಿ ಆದಾಗ ನಡುಕ್ತಾನೆ, ಶೆಕೆ ಆದಾಗ ಬೇವಿಡ್ತಾನೆ. ಎಲ್ಲಾ ದಿನ ಒಂದೇ ತರ ಇರಕ್ಕೆ ನಾನು ಕಲ್ಲು ಅಲ್ಲ, ಲೈಟ್ ಕಂಬನೂ ಅಲ್ಲ. ಇಡೀ ಸೀಸನ್ಗೆ ಧ್ರುವಂತಿಗೆ ಆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತಂದ್ರೆ ನಾವು ಅವತ್ತೇ ಆ ಶೋನ ಗೆದ್ದಾಯ್ತು ಮ್ಯಾಮ್. ಜಯ ಮಹಾಕಾಲ್. ಪಬ್ಲಿಕ್ ನೆಕ್ಸ್ಟ್ನೆಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರಿ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ತನ್ನದೇ ವ್ಯಕ್ತಿತ್ವ, ತನ್ನದೇ ಒಂದು ಆಟದ ಮುಖೇನ ಎಲ್ಲರ ಮನಸ್ಸನ್ನು ಸೆಳೆದವರು ಇವರು ಅಂತ ಹೇಳ್ಬೋದು. ಯಾರಿಗೂ ಡಿಪೆಂಡ್ ಆಗದೆ ಒಂಟಿ ಸಲಗದ ಮುಖೇನ ಬಿಗ್ ಬಾಸ್ ಮನೆಯಲ್ಲಿ ಫೈನಲಿಸ್ಟ್ ಆಗಿ ಇದ್ದಂಥವ್ರು ನಮ್ಮೆಲ್ಲರ ಪ್ರೀತಿಯ ಮಂಗಳೂರಿನ ಧ್ರುವಂತ್ ಅವ್ರು ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ಮೊದಲಿಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಜರ್ನಿ ಆ್ಯಂಡ್ ಇಟ್ಸ್ ವೆರಿ ನೈಸ್. ಸರ್, ಇವಾಗ ನಾನು ಫಸ್ಟಿಗೆ ಹೇಳಬೇಕು ಅಂತ ಇದ್ದರೆ, ನೀವು ಸಪ್ಪೆಗೆ ಹೌದು ವೆರಿ ಬ್ಯೂಟಿಫುಲ್ ಜರ್ನಿ ಅಂತ ಹೇಳಿದ್ರಿ, ಆದರೆ ನಿಮ್ದು ಅದೊಂದು ಸ್ಟೈಲ್ ಇದೆಲ್ಲ, ಜೈ ಮಹಾಕಾಲ್ ಅಂತ ಹೇಳಿ ಇವತ್ತಿನ ಇಂಟರ್ವ್ಯೂ ಶುರು ಮಾಡೋಣ ನಾವು. ಓಕೆ, ನಿಜವಾಗ್ಲೂ ಆ್ಯಕ್ಚುಲಿ ನಾನು ಸ್ವಲ್ಪ ದೈವ ಭಕ್ತ. ಶಿವ ಇಸ್ ಅ ಬಿಗ್ಗೆಸ್ಟ್ ಎನರ್ಜಿ ನನಗೆ. ಸೊ ನಾನು ಇಲ್ಲದಿದ್ರೂ ಹೊರಗಡೆ ನಂದು ಜಯ ಮಹಾಕಾಲ್ ಅನ್ನೋದು ನಂದಿತ್ತು. ಬಟ್ ಅಲ್ಲಿ ಆ ಬಿಗ್ ಬಾಸ್ ಮನೆಯಲ್ಲಿ ಆ ಪ್ರೆಷರಲ್ಲಿ ನನಗೆ ಹೇಗೆ ಅದು ಜೋಶ್ ಅದು ಹೇಗೆ ಬರ್ತಾಯಿತ್ತು ಅಂತಂದರೆ ಜಯ ಮಹಾಕಾಲ್ ಅಂತ ವಿನ್ ಅದೀಗ ಬ್ರ್ಯಾಂಡ್ ಆಗೋಗಿದೆ ಹೊರಗಡೆ. ಈಗ ಧ್ರುವಂತ್ ಅಂತ ಅಂದಾಗ ಹೊರಗಡೆ ನಾವು ಗಾಡೀಲಿ ಪಾಸ್ ಆಗಬೇಕಾದ್ರೆ ಜಯ ಮಹಾಕಾಲ್, ಅದಕ್ಕಿಂತ ದೊಡ್ಡ ಸಾಧನೆ ಬೇರೆ ಇಲ್ಲ ಅಂತ ಅನಿಸುತ್ತೆ. ನನ್ನ ಹೆಸರಿಂದ ಅದನ್ನ ಇವತ್ತು ಬ್ರ್ಯಾಂಡ್ ಆಗೋಗಿದೆ. ಜಯ ಮಹಾಕಾಲ್ ಅಂತಂದರೆ ಧ್ರುವಂತ್ ಅಂತಾರೆ ಬಿಗ್ ಬಾಸ್. ಸೊ ದಟ್ಸ್ ಅ ವೆರಿ ಗುಡ್ ಮೂಮೆಂಟ್ ಮ್ಯಾಮ್. ಬಿಗ್ ಬಾಸ್ ಅಂತ ಹೇಳಿ ಬಂದಾಗ ಪ್ರತಿಯೊಬ್ಬರ ಲೈಫಲ್ಲಿ ಅದು ಸಿಕ್ಕೋದಿಲ್ಲ. ಬಟ್ ಸೀಸನ್ 12ಗೆ ನಿಮಗೆ ಸಿಕ್ಕಿದೆ. ಅದಕ್ಕಿಂತ ಮುಂಚೆನೂ ಕೂಡ ನಿಮ್ಮನ್ನು ಕರೆದಿದ್ದಾರೆ ಅನ್ನುವಂಥ ಕೆಲವೊಂದು ಸುದ್ದಿಗಳು, ಹೌದಾ ಸರ್? ಹೌದು. ಸೀಸನ್ 10ಗೆ ಆಲ್ರೆಡಿ ಫಿಕ್ಸ್ ಆಗಿ ನಂದು ಲಾಂಚ್ ಡೇ ಟೈಮಲ್ಲಿ ತೆಲುಗಲ್ಲಿ ನನ್ನ ಒಂದು ಪ್ರಾಜೆಕ್ಟಿಗೆ ಬಹಳ ದೊಡ್ಡ ಪ್ರೊಡಕ್ಷನ್ ETV ಅವ್ರದ್ದು ಒಂದು ದೊಡ್ಡ ಪ್ರೊಡಕ್ಷನ್ಗೆ ನಾನು ಆಗಿರ್ತೀನಿ. ಸೊ ಅವರು ಇಲ್ಲ ನಮಗೆ ಆ ಹುಡುಗ ಬೇಕೇ ಬೇಕು ಅಂತ ತೆಲುಗುವಿಂದ ಭಾಳ ಡಿಮ್ಯಾಂಡ್ ರೈಸ್ ಆಗಿ ಅವ್ರು ನನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇರಲಿಲ್ಲ. ಮತ್ತು ಕಲರ್ಸ್ ಹತ್ರ ಮಾತಾಡಿ ಬಿಡಿಸ್ಕೊಂಡ್ರು ಅವರು. ನನ್ನ ಲಾಂಚ್ ದಿವಸನೇ ಬಿಡಿಸ್ಕೊಂಡು ನಮ್ಗೆ ಆ ಹುಡುಗ ಬೇಕೇ ಬೇಕು ಅಂತ. ಸೊ ಹಾಗಾಗಿ ಕಲರ್ಸ್ ಅವ್ರು ಭಾಳ ಸಪೋರ್ಟ್ ಮಾಡಿದ್ದಾರೆ ಆಗಿಂದ. ಸರ್, ಯಾವುದೇ ಸೀಸನ್ ನೀವು ಬರ್ತೀನಿ ಅಂತ ಅಂದರೆ ನಮ್ಮ ಪ್ರೀತಿ ನಿಮಗಿದೆ. ನೀವು ಒಳ್ಳೆ ದೊಡ್ಡ ಪ್ರೊಡಕ್ಷನಿಂದ ನಿಮಗೆ ಬಂದಿದೆ. ಸೊ ಹೋಗಿ. ಬಿಗ್ ಬಾಸ್ ಅಂತ ಹೇಳಿ ಬಂದಾಗ ಪ್ರತಿಯೊಂದು ಮೂಲೆಗಳಲ್ಲೂ ಕೂಡ ನಿಮ್ದೊಂದು ಮೆಮೊರೀಸ್ ಇದೆ ಅಂತ ಹೇಳ್ಬೋದು ಸರ್. ಯಾರು ಬೇಡ ಒಬ್ಬನೇ ಆಟ ಆಡ್ತಾನೆ ಅಂತ ಹೇಳಿ 3 ವಾರಗಳ ತನಕ ಕೂಡ ಮಲ್ಲಮ್ಮ ಜೊತೆ ಇದ್ರಿ. ಬಟ್ ಸ್ಟಿಲ್ ಮಲ್ಲಮ್ಮ ಹೋದ್ಮೇಲೆ ಒಂಟಿ ಸಲಗ ಅನ್ನುವಂಥ ಬಿರುದು ಕೂಡ ಬಂದಿದೆ. ಮಲ್ಲಮ್ಮ ಜೊತೆ ಹೇಗೆ ಕನೆಕ್ಟ್ ಆಯಿತು ನಿಮ್ಗೆ ಅನ್ನುವಂಥದ್ದು? ನನಗೆ ನನ್ನ ಇಲ್ಲದಿದ್ರು ಲೈಫಲ್ಲಿ ನನಗೆ ಪುಟಾಣಿ ಮಕ್ಕಳು ಮತ್ತು ವಯಸ್ಸಾಗಿರೋರು ಅಂದರೆ ತುಂಬ ಇಷ್ಟ. ನಾನು ನನ್ನ ಏಜ್ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕಿಂತ ಮಕ್ಕಳು, ಪ್ರಾಣಿಗಳು ಮತ್ತು ವಯಸ್ಸಾದವ್ರ ಜೊತೆ ನನಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗ್ತೀನಿ. ಸೊ ಮಲ್ಲಮ್ಮ ಒಂದು ಇನ್ನೋಸೆಂಟ್ ಸೋಲ್ ಅಂತ ಅನಿಸ್ತು. ಅಲ್ಲಿ ಬಂದಿದ್ದಾರೆ, ಅವರ ಜರ್ನಿ ಗ್ರೇಟ್ ಅಲ್ಲ ಅಲ್ಲಿವರೆಗೆ ಬಂದಿರೋದವರು. ಸೊ ಆಗ ಎಲ್ಲೋ ಅವ್ರಿಗೂ ಕೆಲವು ಗೊತ್ತಾಗ್ತಾ ಇರಲಿಲ್ಲ. ಅವರು ಭಾಳ ಕಂಫರ್ಟಲ್ಲಿ ನನ್ನ ಹತ್ರ ಇದೇನು ಅದೇನು ಅಂತ ಕೇಳ್ಕೊಂಡಿದ್ರು. ನಾನು ಅವ್ರಿಗೆ ಒಂದು ಮಗು ಥರ ಹೇಳ್ಕೊಟ್ಟು ನಾನು ಕಲ್ತ್ಕೊಂಡು ಅವ್ರಿಗೂ ಹೇಳ್ಕೊಟ್ಕೊಂಡು ಅದೆಲ್ಲೋ ಒಂದು ಎಮೋಷ್ನಲ್ ಕನೆಕ್ಷನ್ ಆಯಿತು ಅವ್ರ ಜೊತೆ. ಸೊ ಅಷ್ಟೇ. ಆ್ಯಂಡ್ ಅದೇ ಮಲ್ಲಮ್ಮ ಮತ್ತು ಹೀಗೆ ಬಂತು. ಬಿಗ್ ಬಾಸ್ ಮನೆ ಜರ್ನಿ ಅಂತ ಹೇಳಿ ಬಂದಾಗ ನಾಟ್ ಅ ಈಸಿ ಜರ್ನಿ ಅಂತ ಹೇಳ್ಬೋದು ಸರ್. ಪ್ರತಿಯೊಬ್ಬರು ಕೂಡ ಮೊದಲಿಗೆ ಧ್ರುವಂತ್ ಅಂತ ಹೇಳಿದ್ರು ಕೂಡ ನೆಕ್ಸ್ಟ್ ಧ್ರುವಂತ್ ಮನೇಲಿ ಟಾರ್ಗೆಟ್ ಆಗ್ಲಿಕ್ಕೆ ಶುರುವಾದರು. ಯಾಕೆ ರೀಸನ್ ಇರಬಹುದು? ಆ ಮನೇಲಿ ಸಹಜ. ಅಂದರೆ ನೀವು ಒಳ್ಳೆ ಪರ್ಫಾರ್ಮ್ ಅಂದರೆ ಎಲ್ರಿಗೂ ಕಪ್ಪು ಗೆಲ್ಲೋ ಆಸೆ ಇರುತ್ತೆ ಅಲ್ಲಿ. ಸೊ ಅಲ್ಲಿ 2 ರೀತಿಗೆ ನಾಮಿನೇಟ್ ಆಗ್ತೀರಾ. ಒಂದು ವೀಕ್ ಏನೋ ಪ್ರಾಡಕ್ಟ್ ಕೊಡದೇ ಇದ್ದರೆ ನೀವು ನಾಮಿನೇಟ್ ಆಗ್ತೀರಾ, ಇಲ್ಲಾಂದರೆ ನೀವು ಒಳ್ಳೆ ಪರ್ಫಾರ್ಮ್ ಮಾಡಿ ನೀವು ನನಗೆ ಥ್ರೆಟ್ ಆಗ್ತೀರಿ ಕಪ್ಪಿಗೆ ಅಂತ ಅಂದಾಗ ಹಾಗೆ ಇದೆ. ಸೊ ವೀಕ್ ಅಂತೂ ಅಲ್ಲ ನಾವು. ಸೊ ನಮ್ಮ ಆಟ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ಹೆವಿ ಆಗ್ತಿತ್ತು. ಮತ್ತು 1 ಮ್ಯಾನ್ ಆರ್ಮಿಯಾಗಿ ಆಡ್ತಿದ್ದೆ ನಾನು. ಯಾರನ್ನೂ ಯಾವುದಕ್ಕೂ ಬಿಟ್ಕೊಡ್ತಾ ಇರಲಿಲ್ಲ. ತಪ್ಪೇ. ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ ಅಂತಲೇ ಆಟ ಆಡ್ತಿದ್ದಿದ್ದು. ಅದು ಎಲ್ಲೋ ನಾನು ಟಾರ್ಗೆಟ್ ಆದೆ. ಆ್ಯಂಡ್ ನನಗೆ ಅದು ಖುಷಿನೇ. ಯಾಕಂದರೆ ಆ ರೀತಿ ಮಾಡಿದಾಗ ಚಾಲೆಂಜಸ್ ಇರಬೇಕು. ಯಾವತ್ತು ನಮ್ಮ ವ್ಯಕ್ತಿತ್ವದ ಆಟದಲ್ಲಿ ಚಾಲೆಂಜ್ ಇರಬೇಕು. ಆ ಚಾಲೆಂಜ್ ಬರ್ತಾಯಿತ್ತು. ಅದನ್ನು ನಾನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೊಡ್ಕೊಂಡು ಬರ್ತಾಯಿದ್ದೆ. ಸೊ ಅದಕ್ಕೇ ಜನಗಳ ಸ್ಟೈಲ್ನ ನೋಡಿ ಒಂಟಿ ಸಲಗ ಇದೆಲ್ಲ ಹೊರಗಡೆ, ಯಾಕಂದರೆ ಒಳಗಡೆ ನಮ್ಗೆ ಗೊತ್ತಾಗಲ್ಲ. ನಮ್ಮ ಮ್ಯಾನರಿಸಮ್ ಆಗಲಿ ನಮ್ಮ ಸ್ಟೈಲ್ ಆಗಲಿ ನಾವು ಏನಾಗಿದ್ದೀವಿ ಒಳಗಡೆ ಗೊತ್ತಾಗಲ್ಲ.
ಹೊರಗಡೆ ಬಂದ ಮೇಲೆ ಅದ್ರದ್ದು ಥ್ರಿಲ್ಲೇ ಬೇರೆ ಇತ್ತು. ನಾನು ಈ ರೀತಿ ಕಾಣಿಸ್ಕೊಂಡಿದ್ದೀನಿ ಜನಗಳಿಗೆ, ಎಲ್ಲೋ ಸಾರ್ಥಕತೆ ಮೇಡಮ್. ಮೌನವಾಗಿದ್ದಂಥ ಧ್ರುವಂತ್ ಅವರು 3-4ನೇ ವಾರ ಬಂದಾಗ ಸ್ಪಂದನ ಜೊತೆ ಒಂದು ದೊಡ್ಡ ರೀತಿಯಲ್ಲಿ ಗಲಾಟೆ ಆಗುತ್ತೆ ಸರ್. ಎಲ್ಲಿ ಇತ್ತು ಆ ಒಂದು ಎಲ್ರಿಗೂ ಆಶ್ಚರ್ಯ, ಇವನ್ ಸುದೀಪ್ ಸರಿಗೂ ಆಶ್ಚರ್ಯ ಆಗಿತ್ತು. ಮೌನಿಯಾಗಿದ್ದಂಥ ಧ್ರುವಂತ್ ಅವರು ಒಮ್ಮೆಲೆ ಹೇಗೆ ರೊಚ್ಚಿಗೆದ್ರು ಅನ್ನುವಂಥದ್ದು. ಹೌದು, ಕೆಲವು ನಾನು ಅದೇ ಹೇಳಿದ್ನಲ್ಲ, ಬೀಯಿಂಗ್ ಓಕೆ ಇಸ್ ನಾಟ್ ಓಕೆ ಅಂತ. ಮತ್ತು ಶೋ ಅಲ್ಲಿ ನನ್ನ ಟ್ರಿಗರ್ ಪಾಯಿಂಟ್ ಅಥವಾ ನನಗೆ ಹ್ಯುಮಿಲೇಷನ್ ಅಂತ ಆದಾಗ ನನ್ನ ಅಪ್ರೋಚ್ ಆಗಿರುತ್ತೆ, ಅದು ಎಲ್ಲೇ ಆಗಲಿ, ಹೊರಗಡೆ ಆಗಲಿ ಒಳಗಡೆ ಆಗಲಿ. ಸೊ ಅದು ಯಾವಾಗ ಯಾವುದೊಂದು ವಿಷಯಕ್ಕೆ ನನಗೆ ಬೇಜಾರಾದಾಗ, ನಾನು ಸುಮ್ಮನೆ ನನ್ನ ಪಾಡಿಗೆ ಕೂತಾಗ, ನನ್ನನ್ನು ಟ್ರಿಗರ್ ಮಾಡಿದಾಗ ಅದೊಂದು ನ್ಯಾಚುರಲ್ ಆಗಿ ಬಂದಂಥ ರಿಯಾಕ್ಷನ್, ಅದು ಭಾಳ ಬಿಗಿನಿಂಗಲ್ಲಿ ಇದಾಗಿತ್ತು. ಸೊ ಅಷ್ಟೇ, ಅದು ಆಟಕ್ಕೆ ಸೀಮಿತವಾಗಿದ್ದಿದ್ದು, ಅದು ವೈಯಕ್ತಿಕ ಏನಲ್ಲ, ಆ ಸಿಚುವೇಶನ್ಗೆ ಸೀಮಿತವಾಗಿದ್ದಿದ್ದು ಅಷ್ಟೇ. ಮೊದಲಿಗೆ ಅಶ್ವಿನಿ ಅವರಿಗೆ ಮತ್ತು ಧ್ರುವಂತ್ ಅವರಿಗೆ ಅಷ್ಟು ಆಗಿ ಬರ್ತಾ ಇರಲಿಲ್ಲ. ಮತ್ತೆ ಹೋದಾಗ ಅದೇ ಕನೆಕ್ಟೆಡ್, ತುಂಬ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಅಂತ ಹೇಳ್ಬೋದು. ಧ್ರುವಂತ್ ಅವರಿಗೆ ಜೈಲು ಶಿಕ್ಷೆ ಆದರೆ ಅಶ್ವಿನಿ ಅವ್ರ ಕೂಡ ಒಟ್ಟಿಗಿರೋದಾಗಿರ್ಬೋದು, ಇಬ್ಬರು ಊಟ ಬಿಟ್ಟರೆ ಒಟ್ಟಿಗೆ ಊಟ ಬಿಡೋದಾಗಿರ್ಬೋದು. ಈ ಕನೆಕ್ಟಿಗೆ ಏನು ಹೇಳ್ತೀರಾ ಸರ್, ಈ ಬಾಂಡಿಂಗಿಗೆ? ಅಲ್ಲ, ಆಗೋದು ಸಹಜ, ಯಾರ ಜೊತೆ ಕನೆಕ್ಟ್ ಆಗೋದು ಸಹಜ. ನಮ್ಮ ಒಂದು ಯಾರ ಜೊತೆ ಕನೆಕ್ಟ್ ಆಗುತ್ತೆ. ಮತ್ತು ಅಶ್ವಿನಿ ಅವ್ರ ಜೊತೆ ಯಾಕೆ ಅಂತಂದರೆ, ನಾನು ಇಂಡಸ್ಟ್ರಿಗೆ ಫಸ್ಟ್ ಕಾಲಿಟ್ಟು ನಮ್ಮ ಡೆಬ್ಯೂ ಸೀರಿಯಲಲ್ಲಿ ನನ್ನ ತಾಯಿ ಪಾತ್ರ ಮಾಡಿರೋರು. ಸೊ ಆಗ ಆ್ಯಸ್ ಅ ಆರ್ಟಿಸ್ಟ್ ಮಾತ್ರ ಅವ್ರಿಗೆ ಗೊತ್ತಿದ್ದಿದ್ದು. ನೆಕ್ಸ್ಟ್ ಅದಾದ ನಂತರ ಅವರು ಏನು ಅಲ್ಲಿ ಆಟ ಆಡಿದ್ರು, ಒಂದು ಹಾಫ್ ಅವ್ರದ್ದು ಆಟ ನನಗೆ ಅಷ್ಟಕ್ಕಷ್ಟೇ ಇತ್ತು. ನಂತರ ಅವ್ರು ಏನು ರಿಸೀವ್ ಮಾಡ್ತಾ ಹೋದರು ಆಟವನ್ನು, ಅವ್ರು ಚೇಂಜ್ ಏನು ಮಾಡ್ತಾ ಹೋದರು, ನನಗದು ತುಂಬ ಇಷ್ಟ ಆಗ್ತಾ ಹೋಯಿತು. ಆಮೇಲೆ ಹೇಗೆ ನನ್ನನ್ನು ಟಾರ್ಗೆಟ್ ಮಾಡ್ತಾಯಿದ್ರು, ಹಾಗೆ ಅವ್ರನ್ನೂ ಟಾರ್ಗೆಟ್ ಮಾಡಿ ಸಾಫ್ಟ್ ಟಾರ್ಗೆಟ್ ಅವ್ರನ್ನ ಮಾಡಿ ಕಳಿಸೋ ಪ್ರಯತ್ನದಲ್ಲಿದ್ದಾಗ ಮತ್ತೆ ನಾವು ಕನೆಕ್ಟ್ ಆಗ್ತೀವಿ. ಮೇಡಮ್ ಬನ್ನಿ, ಟಾರ್ಗೆಟ್ ಮಾಡ್ತಾಯಿದ್ದಾರೆ, ಆಟಾಡೋಣ, ಈಗ ನಮ್ಮ ಆಟ ತೋರಿಸೋಣ, ನಮ್ಮ ಫೈರ್ ಅಂತ ಇಬ್ಬರು ಒಬ್ರಿಗೊಬ್ರು ಕೈ ಜೋಡಿಸಿದ್ವಿ. ಆಮೇಲೆ ಗೊತ್ತು ನಿಮಗೆ, ಇತಿಹಾಸ ಕ್ರಿಯೇಟ್ ಮಾಡಿದ್ವಿ. ಅಷ್ಟು ಜನ ನಮ್ಮ ಅಪೋಸಿಟ್ ಇದ್ದಾಗ ನಾವು ಹೇಗೆ ಇಬ್ಬರು ಟಾಸ್ಕ್ಗಳನ್ನು ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಬಂದ್ವಿ. ಇಟ್ ಇಸ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅದೆಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರ ಜೊತೆ ತುಂಬ ಕ್ಲೋಸ್ ಇದ್ರಿ. ಇನ್ನೊಂದು ಅಶ್ವಿನಿ ಎಸ್.ಎನ್ ಅಂತ ಒಬ್ರು ಇದ್ರು, ಗೊತ್ತಾ ಸರ್ ನಿಮಗೆ? ಮುದ್ದು ಲಕ್ಷ್ಮಿಯಲ್ಲಿ ಇಬ್ಬರು ಒಟ್ಟಿಗೆ ಸೀರಿಯಲ್ ಮಾಡಿದ್ರಿ. ಆದರೆ ನಾವು ಆ್ಯಕ್ಚುಲಿ ಅವರು ಮತ್ತು ನೀವಿದ್ದೀರಾ ಅಂತ ಅಂದ್ಕೊಂಡಾಗ ಏನೋ ಒಂದು ಒಳ್ಳೆ ಬಾಂಡಿಂಗ್ ಇರ್ಬೋದು, ಇವ್ರದ್ದು ಕಪಲಾಗಿ ನೋಡ್ಬೋದೇನು, ನಾವು ಆನ್ ಸ್ಕ್ರೀನ್ ಎಲ್ಲರೂ ಇಷ್ಟಪಟ್ಟಿದ್ರು, ಆಫ್ ಸ್ಕ್ರೀನ್ ಕೂಡ ಸೀರಿಯಲಲ್ಲಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಅವ್ರಿಗೂ ನಿಮಗೆ ಮಾತೇ ಇರಲಿಲ್ಲ ಸರ್, ಇದು ಏನು ಕತೆ ಅಂತ ಎಲ್ರಿಗೂ ಓಡ್ತಾ ಇರುವಂಥದ್ದು. ಇಲ್ಲ, ನನ್ನ ನೇಚರೇ ಹಾಗೆ. ಐ ಆಮ್ ವೆರಿ ಪ್ರೈವೇಟ್ ಪರ್ಸನ್. ನಾನೀಗ ಕೆಲಸ ಮಾಡಿದ್ದೀನಿ ಅಂತಲ್ಲ, ನಾನು ಎಷ್ಟು ಬೇಕೋ ಅಷ್ಟರಲ್ಲಿ ಇಟ್ಕೊಳ್ತೀನಿ ಎಲ್ರನ್ನ. ನಾನು ಕ್ಲೋಸ್ ಆಗಿರೋದೇ ನನ್ನ ತಂದೆ ತಾಯಿ, ನನ್ನ ತಮ್ಮ ಮತ್ತು ನನ್ನದೊಂದು 2-3 ಫ್ರೆಂಡ್ಸ್ ಬಿಟ್ಟರೆ, ನನ್ನನ್ನು ಅಷ್ಟು ಹತ್ತಿರ ಆಗೋದು ನನಗೆ ಭಾಳ ಕಷ್ಟ ಯಾರಾದರೂ. ಮತ್ತು ನನ್ನ ಜೀವನದಲ್ಲಿ ಕೆಲವು ವ್ಯಕ್ತಿಗಳಿಂದ ನಾನು ಇಷ್ಟಪಟ್ಟಿರೋ ವ್ಯಕ್ತಿಗಳಿಂದ ತುಂಬ ನೋವು ತಿಂದಿದ್ದೀನಿ ನಾನು. ಸೊ ಹಾಗಾಗಿ ಅದು ಏನಾಯಿತು ಅಂತ ಪಾಯಿಂಟ್, ನಾನು ಯಾರ ಹತ್ರನೂ ಅಷ್ಟು ಕ್ಲೋಸ್ ಆಗಲ್ಲ. ಈಗ ಎಷ್ಟೇ ಆರ್ಟಿಸ್ಟ್ಗಳು ನನ್ನ ಜೊತೆ ಕೆಲಸ ಮಾಡಿದರೂ ಕೂಡ ಅಷ್ಟು ಕ್ಲೋಸ್ ನಾನು ಯಾರ ಹತ್ರನೂ ಇಲ್ಲ. ನನ್ನ ಕೆಲಸ ಆದರೆ ನಾನು ಇನ್ನೊಂದು 10 ನಿಮಿಷನೂ ಸೆಟ್ಟಲ್ಲಿ ಇರಲ್ಲ. ನಾನು ಐ ವಿಲ್ ಗೋ ಬ್ಯಾಕ್. ನನಗೆ ನನ್ನ ಟೈಮ್, ನನಗೆ ಒಬ್ಬನೇ ಇರಬೇಕು, ಒಂಟಿಯಾಗಿರ್ಬೇಕು. ಐ ಆಮ್ ಅ ವೆರಿ ಪ್ರೈವೇಟ್ ಪರ್ಸನ್. ಇಲ್ಲ, ಮಾತಾಡ್ತೀನಿ. ಅವ್ರು ಯಾವಾಗ ನಾವು ಮಾತಾಡಿದ್ದೀವಿ ಕೂಡ, ಆಗ ಬಂದಾಗ ನಾವು ಮಾತಾಡಿದ್ದೀವಿ, ಅದಿದ್ದೆ. ಹಾಗಂತ ಹೇಳಿ ನೀವು ಅವರಂತ ಮಾತ್ರ ಅಲ್ಲ, ನೀವು ಬಿಗ್ ಬಾಸ್ ಮನೆ ಯಾರ ಜೊತೆ ನೋಡಿದ್ರು ನನ್ನ ಒಡನಾಟ ಅಷ್ಟಕ್ಕಷ್ಟೇ ಇತ್ತು. ಸೊ ದಿಸ್ ಇಸ್ ಮೈ ಸ್ಟೈಲ್. ಅದು ನಂದು ಒರಿಜಿನಾಲಿಟಿ ಅದು. ಸೊ ಪರ್ಟಿಕ್ಯುಲರ್ ಆಗಿ ಅವ್ರ ಹತ್ರ ಅಂತ ಏನಿಲ್ಲ. ಐ ಟ್ರೀಟ್ ಎವ್ರಿಬಡಿ ಈಕ್ವಲ್. ಮೊದಲಿಗೆ ಧ್ರುವಂತ್ ಅವರು ರಕ್ಷಿತನ ತಂಗಿ ಅಂತ ಹೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ನಿಮ್ಮದು ಮಲ್ಲಮ್ಮಂದು ರಕ್ಷಿತನ ಬಾಂಡಿಂಗ್ ಸಿಕ್ಕಾಪಟ್ಟೆ ತುಂಬ ಟ್ರೆಂಡ್ ಆಗಿರೋದು ಕೂಡ ಇದೆ, ನೋಡಿರ್ಬೋದು ನೀವು ಬಂದಮೇಲೆ. ಸೊ ಎಲ್ಲೋ ಹೋಗ್ತಾ ರಕ್ಷಿತನನ್ನು ಒಂಥರ ದ್ವೇಷಿ ಥರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಇಬ್ಬರು ಕೂಡ ಅಪೋಸಿಟ್ ಆದ್ರಿ, ಇಬ್ಬರಿಗೆ ಟಾರ್ಗೆಟ್ ಥರ ಆದ್ರಿ. ಏನು ಸರ್ ಇದು ಕತೆ? ನಾನು ಅದೇ ಹೇಳಿದ್ದು, ನನ್ನ ವ್ಯಕ್ತಿತ್ವ ಅಂತ ಬಂದಾಗ ಕೆಲವು ನನಗೆ ವಿಚಾರಗಳು ಅಥವಾ ನಿರ್ಧಾರಗಳು ಸರಿ ಇಲ್ಲ ಅಂತಂದಾಗ ಅದನ್ನ ಭಾಳ ಸ್ಟ್ರಾಂಗಾಗಿ ಅಪೋಸ್ ಮಾಡ್ತೀನಿ, ಒಳಗಡೆ ಆಗಲಿ ಹೊರಗಡೆ ಆಗಲಿ. ಸೊ ಬರ್ತಾ ಅವರು ತಗೊಳ್ತಿದ್ದ ನಿರ್ಧಾರ ಅಥವಾ ಮಾತಾಡ್ತಿದ್ದಿದ್ದು ದಾಟಿ, ನಡ್ಕೊಳ್ತಿದ್ದಿದ್ದು ದಾಟಿ, ಆ ಬಿಹೇವಿಯರ್ ಎಲ್ಲೋ ನನಗೆ ಅಷ್ಟು ಪ್ಲೆಸೆಂಟ್ ಅಂತ ಅನ್ನಿಸ್ಲಿಲ್ಲ. ಸೊ ಆ ರಿಯಾಕ್ಷನ್ಗಳು ನನಗೆ ಇಷ್ಟ ಆಗ್ತಿದ್ದಾಗ ನಾನು ಅವ್ರನ್ನ ಎಲ್ಲೋ ಅವರಿಂದ ನಾನು ದೂರ ಆಗ್ತೀನಿ. ಬೇಡ, ನನಗಿಷ್ಟ ಆಗದೆ ಇರೋದು ಬೇಡ, ಅವ್ರು ಆಟ ಆಡ್ತಾ ಇದ್ದಾರೆ, ನಮಗೆ ಬೇಡ ಅಂತ. ಸೊ ಅಷ್ಟೇ ಹೊರತು ಬೇರೆ ಏನೋ ಪರ್ಸ್ನಲ್ ಆಗಿ ಇದು ಏನಿಲ್ಲ. ಸೊ ಆ ಕಾರಣದಿಂದ ಇನ್ನೊಂದು ಬಿಗ್ ಬಾಸ್ ಮನೇಲಿ ತುಂಬ ಟ್ರೆಂಡ್ ಆಗಿರೋದು ನಾ ಕಂಡ ಧ್ರುವಂತ್ ಅನ್ನುವಂಥ ಬುಕ್. ಈ ಬುಕ್ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಗಿಲ್ಲಿ ಶುರು ಮಾಡಿದ್ದು ಅದು, ನಾ ಕಂಡ ಧ್ರುವಂತ್ ಅಂತ. ಆ್ಯಂಡ್ ಆ ಬುಕ್ಕು ಅಲ್ಲಿಂದ ಶುರುವಾಗಿ
ಇಡೀ ಬಿಗ್ ಬಾಸ್ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಇಡೀ ಸೀಸನ್ಗೆ ಕಿಚ್ಚನ ಚಪ್ಪಾಳೆಯಲ್ಲಿ ಎಂಡಾಗುತ್ತೆ. ಬಹುಶಃ ಎಷ್ಟು ಕೋಟಿ ಕೊಟ್ಟರು ಅದನ್ನು ತಗೊಳ್ಳೋಕ್ಕಾಗದಿರೋ ಅಂಥ ಒಂದು ಬಿರುದು ಅದು. ಇಡೀ ಸೀಸನ್ಗೆ ಕರ್ನಾಟಕದ ಬಾದ್ಶಾ ಕಿಚ್ಚ ಸುದೀಪ್ ಅವರು ಇಡೀ ಬಿಗ್ ಬಾಸಿನ ಸಮಸ್ತ 12 ಸೀಸನ್ನ ಎಳೆಯಾಗಿ ಕಟ್ಟು ನಿಲ್ಲಿಸಿರೋ, ಇವತ್ತು ಈ ಮಟ್ಟಿಗೆ ಕಟ್ಟು ನಿಲ್ಲಿಸಿರೋ ಸಾರಥಿಯಿಂದ ಇಡೀ ಸೀಸನ್ನಿಗೆ ಧ್ರುವಂತಿಗೆ ಆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತಂದರೆ ನಾವು ಅವತ್ತೇ ಆ ಶೋನ ಗೆದ್ದಾಯಿತು ಮ್ಯಾಮ್. ಸೊ ಇದು ನಾ ಕಂಡ ಧ್ರುವಂತಿನ ಪುಸ್ತಕದ ಅರ್ಥ. ಬಿಗ್ ಬಾಸ್ ಮನೇಲಾಗಿರ್ಬೋದು, ಅಲ್ಲ ನಮ್ಮ ವೈಯಕ್ತಿಕದಲ್ಲಾಗಿರ್ಬೋದು ಸರ್, ನಮ್ಮನ್ನು ಯಾರು ದ್ವೇಷಿಸ್ತಾರೆ ನೋಡಿ, ಅವರಿಂದ ನಮಗೆ ಅಪ್ರಿಷಿಯೇಷನ್ ಸಿಗುತ್ತಲ್ಲ, ಅದಕ್ಕಿಂತ ದೊಡ್ಡ ಮಿಗಿಲಾಗಿರುವಂಥ ಗೆಲುವು ಯಾವುದಿಲ್ಲ ಅಂತ ಹೇಳ್ಬೋದು. ಇದು ನಾವು ನೋಡಿರುವಂಥದ್ದು ಬಿಗ್ ಬಾಸಲ್ಲಿ. ರಕ್ಷಿತ್ ಅವ್ರು ನಿಮ್ಮನ್ನು ಯಾವ ರೀತಿ ದ್ವೇಷಿಸ್ತಾ ಇದ್ರು, ಅವ್ರ ಕೈಯಿಂದಲೇ ಅವರಿಂದಲೇ ರಿವೀಲ್ ಮಾಡುವಾಗ ಆಯಿತು ಕಿಚ್ಚನ ಚಪ್ಪಾಳೆ. ಆ ಮೂಮೆಂಟ್ ಯಾವ ರೀತಿ ಇತ್ತು? ಅವರಂತಲ್ಲ, ಗಿಲ್ಲಿ ಆಗಿರ್ಬೋದು, ರಘು ಅವರಾಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು. ರಕ್ಷಿತಾ ಅವರು ಐ ಆಮ್ ಸಾರಿ ಅಂತ ಬರೆದು ಹಾಕ್ತಾರೆ ನನ್ನ ಸುಟ್ಕೇಸಿಗೆ. ಅದೇ ವಿನ್ನಿಂಗ್ ಅನ್ನೋದು, ಅದು ವಿನ್ನಿಂಗ್ ಅನ್ನೋದೇ ಅದು. ರಘು ಅವರು ನಾನು ಹೊರಗಡೆ ಬಂದಾಗ ಹೇಳಿದ್ದಾರೆ, ಅವ್ರ ಗ್ರೇಟ್ ಪರ್ಸನ್ ಈಸ್ ರಘು ಅವ್ರದ್ದು ಲೈಫ್ ಜರ್ನಿನೇ ಬೇರೆ ಇದೆ. ಐ ರೆಸ್ಪೆಕ್ಟ್ ಹಿಮ್ ವೆರಿ ಮಚ್. ಆದರೆ ಆಟ ಅಂತ ಬಂದಾಗ ಕೊಟ್ಟು ತಗೊಳ್ಳೋದಿದೆ, ಅದು ಆಟಕ್ಕೆ ಮಾತ್ರ ಸೀಮಿತ. ಅದನ್ನು ಬಿಟ್ಟು ಪಡಿಸಿದ್ರೆ ಅವರ ಮನಸ್ಸಲ್ಲಿ ಯಾವ ಸ್ಥಾನ ತಗೊಂಡಿದ್ದೀನಿ ನಾನು ಅದನ್ನ ನೋಡಿದೆ. ಕ್ಲಿಪ್ಪಿಂಗ್ಸ್ ತೋರಿಸಿದ್ರು ನನಗೆ ಚಾನಲಿಂದ, ನೋಡಿ ಸರ್ ಏನು ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ಅಂತ. ಅವ್ರು ಹೇಳ್ತಾರೆ, ರಘು ಸರ್ ಈ ಮನೇನ ಅವನು ನೋಡ್ಕೊಂಡಂಥ ರೀತಿ, ಅವನು ಈ ಮನೇಲಿ ಇದ್ದಂಥ ರೀತಿ ರಿಯಲಿ ಅಪ್ರಿಷಿಯೇಟೆಡ್ ಅಂತ. ದಟ್ ಈಸ್ ಕಾಲ್ಡ್ ವಿನ್ನಿಂಗ್. ಗಿಲ್ಲಿ ಕೂಡ ನಾನು ಹೊರಗಡೆ ಬಂದಾಗ ಧ್ರುವಣ್ಣ ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಏನೇ ಆಗಲಿ ಅವರ ಆ ಮನೆನ ಇಟ್ಟಿದ್ದಂಥ ರೀತಿ, ಅವರ ಡಿಸಿಪ್ಲಿನ್ ಆಗಲಿ, ಅಥವಾ ಅವ್ರು ನಮ್ಮನ್ನು ಗೈಡ್ ಮಾಡ್ತಾ ಇದ್ದಿದ್ದ ರೀತಿ, ಅದನ್ನು ಇದು ವಿನ್ನಿಂಗ್. ಇವತ್ತು ಶೋ ವಿನ್ನರ್ ನನ್ನ ಬಗ್ಗೆ ಮಾತಾಡ್ತಾರೆ ಈ ರೀತಿ ಅಂತಂದರೆ ದಟ್ ಈಸ್ ಕಾಲ್ಡ್ ವಿನ್ನಿಂಗ್. ಅದನ್ನು ಸಂಪಾದನೆ ಮಾಡಿದ್ದೀನಿ. ಸೊ ನನ್ನ ಅನುಭವನೇ ಭಾಳ ಡಿಫ್ರೆಂಟ್ ಇದೆ ಮ್ಯಾಮ್ ಬಿಗ್ ಬಾಸಿಂದ. ಸೊ ಇಡೀ ಶೋನ ಗೆದ್ದಿದ್ದೀನಿ, ಕಿಚ್ಚ ಸರಿಂದಾಗಲಿ ಇವ್ರುಗಳಿಂದ ಎಲ್ಲ ಆಗಲಿ. ಐ ಫೀಲ್ ಫ್ಯಾಂಟಾಸ್ಟಿಕ್ ಮ್ಯಾಮ್. ಮಿಡ್ ನೈಟ್ ಎಲಿಮಿನೇಷನ್ ಅನ್ನುವಂಥದ್ದು ಎಲ್ರಿಗೂ ಕೂಡ ತುಂಬಾ ಭಯ ಇರುವಂಥದ್ದು. ನೀವು ಆದರೂ ಕೂಡ ತುಂಬ ಕಾಮ್ ಆ್ಯಂಡ್ ಕೂಲ್ ಆಗಿರ್ತೀರಾ. ಕಾವ್ಯ ಎಲ್ಲೋ ಅಂದ್ಕೊಂಡಿದ್ರು, ಧನುಷ್ ಅವ್ರಿಗೆ ಟೀಸ್ ಮಾಡ್ತಿದ್ರು, ಕಾವ್ಯ ಎಲ್ಲ ಪ್ಯಾಕ್ ಮಾಡ್ಕೊ ನೀನೇ ಹೋಗ್ತಾ ಇದೆಯಾ ಅನ್ನುವಂಥದ್ದು. ಇನ್ನೊಂದು ಎಲಿಮಿನೇಷನ್ ಅಂತ ಬಂದಾಗ ನಿಮ್ಗೆ ಭಯ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ, ನೀವು ಎಲ್ಲ ಡ್ರೆಸ್ಸನ್ನು ಪ್ಯಾಕ್ ಮಾಡಿ ಇಡ್ತಾ ಇದ್ರಂತೆ ಸರ್, ಇದು ಏನಿದು? ನನಗೆ 2ನೇ ವಾರದಿಂದನೇ ಹೋಗ್ತೀನಿ ಅಂತ ಅನ್ನಿಸ್ತಿತ್ತು. ನಾನು ಏನು ಇದಕ್ಕೆ ನನಗೆ ಗೊತ್ತಿಲ್ಲ, ನಾನು ನೋಡಿರೋನು ಅಲ್ಲ ಆಟ, ಮತ್ತು ಹೇಗೆ ಆಡ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಡ್ರೆಸ್ಗಳನ್ನೆಲ್ಲ ಭಾಳ ಆನೆಸ್ಟಾಗಿ 2ನೇ ವಾರ ಇಲ್ಲಿವರೆಗೆ ಬರ್ತೀನಿ ಅಂತ ನಮ್ಮ ಅಪ್ಪ ಅಮ್ಮನಿಗೆ ಶಾಕೇ ಅದು. ನೀನು ಇಲ್ಲಿವರೆಗೆ ಬರ್ತೀಯ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ, ನನ್ನ ಒಂದು ಕ್ಯಾರೆಕ್ಟರ್ಗೆ, ನನ್ನ ವ್ಯಕ್ತಿತ್ವಕ್ಕೆ. ಸೊ ಅದು ಭಾಳ ಸಂತೋಷ ಇದೆ. ಆ ಟೈಮಲ್ಲಿ ನಾನು ಏನು ಎಲಿಮಿನೇಟ್ ಆಗ್ತೀನಿ ಅಷ್ಟೊತ್ತಿಗೆ ನಾನು ತುಂಬ ಪಡ್ಕೊಂಡಾಗಿರುತ್ತೆ, ಆ ಶೋಯಿಂದ ತುಂಬ ಪಡ್ಕೊಂಡಾಗಿರುತ್ತೆ ನಾನು. ಸೊ ಕಿಚ್ಚ ಸರ್ ಕೂಡ ಆ ಚಾನಲ್ ಕೂಡ ಅದೊಂದು ಡಿನ್ನರ್ ಪಾರ್ಟಿ ಅರೇಂಜ್ ಮಾಡ್ತಾರೆ, ಕಿಚ್ಚ ಸರ್ ಅವರ ಎಕ್ಸ್ಕ್ಲೂಸಿವ್ ಡಿನ್ನರ್ ಪಾರ್ಟಿ. ಅದು ಕೂಡ ಧ್ರುವಂತ್ ಇರಬೇಕಾದ್ರೇ ಆಗಬೇಕು ಅಂತ ಮಾಡಿರ್ತಾರೆ. ಧ್ರುವಂತ್ ಅದನ್ನು ಮುಗಿಸ್ಕೊಂಡೇ ಹೋಗೋದಾದರೆ, ಈ ರೀತಿ ವೋಟಿಂಗ್ ಪ್ರಕಾರ ಹೋಗೋದಾದರೆ ಧ್ರುವಂತ್ ಅದನ್ನು ಮುಗಿಸ್ಕೊಂಡೇ ಹೋಗಬೇಕು. ಕಿಚ್ಚ ಸರ್ ಹೇಳ್ತಾರೆ, ಗೆಲುವು ನಾನಾ ರೀತಿಯಿಂದ ನಿನಗೆ ಬರುತ್ತೆ, ಪ್ರೀತಿ ನಿನಗೆ ನಾನಾ ರೀತಿಯಿಂದ ಸಿಗುತ್ತೆ. ಅವ್ರು ಮುಂಚೆನೇ ಹಿಂಟ್ ಕೊಟ್ಟಿದ್ರು ನಾನು ಎಲ್ಲಿಗೆ ತಲುಪಿದ್ದೀನಿ ಅಂತ. ಸೊ ಜಯ ಮಹಾಕಾಲ್ ಕಿಚ್ಚ ಸಾಗ ಅಂತ ಮ್ಯಾಮ್, ಅವೆಲ್ಲ ಬೆಲೆ ಕಟ್ಟಕ್ಕಾಗದಿರೋ ಪದಗಳು. ಅದೆಲ್ಲ ಕೋಟಿ ಕೊಟ್ಟರು ಸಿಗದೇ ಇರೋ ಅಂಥದ್ದು. ನಮಗೆ ಅವಾರ್ಡ್ ಅವತ್ತೇ ಸಿಕ್ಕಿತ್ತು ಮ್ಯಾಮ್. ಸೊ ದಟ್ ವಾಸ್ ಫ್ಯಾಂಟಾಸ್ಟಿಕ್ ಮ್ಯಾಮ್, ದಟ್ ವಾಸ್ ಫ್ಯಾಂಟಾಸ್ಟಿಕ್. ಬಿಗ್ ಬಾಸ್ ಸೀಸನ್ 12 ವಿನ್ನರ್ ಗಿಲ್ಲಿ ಆಗಿದ್ದಾರೆ. ತನ್ನದೇ ಕಾಮಿಡಿ ಮುಖೇನ ಅವರು ವಿನ್ ಆಗಿರುವಂಥದ್ದು. ವಿನ್ ಆದಾಗ ನೀವು ನೋಡಿರ್ಬೋದು ಸರ್, ರೀಸೆಂಟಾಗಿ ಅಶ್ವಿನ್ ಅವರು ಹೇಳಿರ್ತಾರೆ, ಹೌದು ವಿನ್ ಆಗಬೇಕಿತ್ತು, ಗಿಲ್ಲಿ ವಿನ್ ಆಗಿದ್ದಾನೆ ಅಂತ ಹೇಳಿ. ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನು ಕೊಡ್ತಾರೆ ಅಂತ ಹೇಳಿದರೆ, ಬಡವರು ವಿನ್ ಆಗಬೇಕಿತ್ತು, ಬಡವ್ರ ಮಕ್ಕಳು ವಿನ್ ಆಗಬೇಕು, ಆದರೆ ಬಡವರ ಥರ ನಟನೆ ಮಾಡುವವರಲ್ಲ ಅಂತ ಹೇಳಿ. ಇದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ? ಬಡವ್ರ ಮಕ್ಕಳು ಗೆಲ್ಲಬೇಕು, ಯಾರು ತಡೆದಿದ್ದಾರೆ? ನನ್ನ ಕ್ವಶನ್, ನಾನು ಅದನ್ನು ಕ್ವಶನ್ ಮಾಡ್ತಾಯಿದ್ದೀನಿ, ಯಾರು ತಡೆದಿದ್ದಾರೆ ಬಡವ್ರ ಮಕ್ಕಳು? ಇವತ್ತು ಸೋಷಲ್ ಮೀಡಿಯಾ ದುನಿಯಾದಲ್ಲಿ ಇವತ್ತು ವೇದಿಕೆಗಳು, ನಿಮ್ಮದು ಯಾವುದೇ ಯೂನಿವರ್ಸಿಟಿ ಆಗಲಿ ಓದ್ತೀರಿ ಅಂತಂದರೆ ಸಪೋರ್ಟ್ ಸಿಗ್ತಾ ಇರೋದೇ ಬಡವ್ರ ಮಕ್ಕಳಿಗೆ. ಬಡವ್ರ ಮಕ್ಕಳು ಬನ್ನಿ, ನಿಮ್ಮ ಪ್ರತಿಭೆನ ತೋರಿಸಿ, ನಿಮ್ಮ ಹತ್ರ ಪ್ರತಿಭೆ ಇದೆ ಅಂತಂದರೆ ಬೆಳೀತಾರೆ ಅವರು. ಯಾರು ತಡೆದಿದ್ದಾರೆ? ಗಿಲ್ಲಿ ಬಡವ ಅಲ್ಲ ಅಂತ ಹೇಳೋದು. ಗಿಲ್ಲಿ ಹೇಳ್ತಾರೆ, ನಾನು ಯಾವಾಗ ಹೇಳಿದ್ದೇನೆ ನಾನು ಬಡವ ಅಂತ ಹೇಳಿ. ನಾನು ಅದನ್ನೇ ಹೇಳ್ತಾ ಇರೋದು. ಈ ಸ್ಟೇಟ್ಮೆಂಟ್ ಯಾವಾಗ ಯಾವುದಕ್ಕೆ ಬಂತು ಅಂತ ಗೊತ್ತಿಲ್ಲ.
ಅದನ್ನು ಬಹುಶಃ ಅವರ ಅಲ್ಲಿ ಪೊಟ್ರೆ ಮಾಡಿದ್ದಂಥ ರೀತಿ ಬಿಗ್ ಬಾಸಲ್ಲಿ ಆ ಬನ್ಯಾನ್ ಹಾಕ್ಕೊಂಡು ಚಡ್ಡಿ ಹಾಕ್ಕೊಂಡು ಈ ರೀತಿ ನಿಲ್ಲೋದು ಮಾಡೋದೆಲ್ಲ ಬಹುಶಃ ಒಂದು ತುಂಬಾ ತೀರಾ ಹಂಬಲ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗನ ಥರ ಪೊಟ್ರೆ ಮಾಡ್ಕೊಂಡಿದ್ದಾರೆ. ಬಹುಶಃ ಆ ಆ್ಯಂಗಲಿಂದ ಏನೋ ಬಂತು ಈ ಮಾತು ಅಂತ ಗೊತ್ತಿಲ್ಲ. ಬಟ್ ನಾನು ಅದ್ರ ಮೇಲೆ ಕಮೆಂಟ್ ಮಾಡಲ್ಲ, ಬಿಕಾಸ್ ನಾವು ಹೇಳಿಲ್ಲ ಅಂತ ಸ್ಟೇಟ್ಮೆಂಟು. ಮತ್ತು ಒಂದು ಪಾಯಿಂಟಲ್ಲಿ ಹೌದು ಹೇಳಿದ್ದೀನಿ ಅವ್ರಿಗೆ, ಯಾಕಂದರೆ ಅವರು ತುಂಬ ಒಳ್ಳೊಳ್ಳೆ ಬಟ್ಟೆ ಬರ್ತಾಯಿತ್ತು. ಅವ್ರು ಯಾಕೆ ಈ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆಗಳನ್ನು ಹಾಕ್ತಾ ಇಲ್ಲ, ಏನನ್ನು ಪೊಟ್ರೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಮತ್ತು ಒಂದು ಇದರಲ್ಲಿ ಹೇಳ್ತಾರೆ ಅವರು ಹನುಮಂತನ ಮತ್ತು ಪ್ರಥಮ್ ಅವ್ರನ್ನ ಕಾಪಿ ಮಾಡ್ತಾ ಇದ್ದಾರೆ. ನಮಗಲ್ಲಿ ಆ ಆ್ಯಂಗಲ್ ಗೊತ್ತಾಯಿತು. ಸೊ ಆ್ಯಕ್ಷನ್ ಸ್ಪೀಕ್ಸ್ ಮೋರ್ ದ್ಯಾನ್ ವರ್ಡ್ಸ್. ನಾನು ಒಂದೊಂದು ಸರ್ತಿ ಹೇಳಲ್ಲ, ಬಟ್ ನಾನು ನಡ್ಕೊಳ್ಳೋ ರೀತಿಲಿ ನಾನೇನೋ ಪೊಟ್ರೆ ಮಾಡ್ತಾಯಿದ್ದೀನಿ, ಅದನ್ನ ಅವ್ರು ಮಾಡ್ತಾಯಿದ್ರು ಗಿಲ್ಲಿ ಅವರು. ಸೊ ಇದಕ್ಕೆ ಅಶ್ವಿನಿ ಅವರು ಹೇಳಿರ್ಬೋದು. ಬಟ್ ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಯಾರೂ ತಡೀತಾ ಇಲ್ಲ, ಅದು ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ. ಅಲ್ಲ, ಗಿಲ್ಲಿ ಅವರು ಈಗ ಒಂದು ಶೋದು ಪರ್ಪಸ್ ಏನಿದೆ, ಇಟ್ ಈಸ್ ಎಂಟರ್ಟೈನ್ಮೆಂಟ್, ಸಿಂಪಲ್ ಎಂಟರ್ಟೈನ್ಮೆಂಟ್. ಆ ಎಂಟರ್ಟೈನ್ಮೆಂಟ್ ವಿಭಾಗನ ಗಿಲ್ಲಿ ಅವರು ಭಾಳ ಸಮರ್ಪಕವಾಗಿ ಬಳಸ್ಕೊಂಡು ಅವರು ಅದಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೇನು ಫಲ ಅದರದ್ದು ದೊರಕಬೇಕೋ ಅದು ದೊರಕಿದೆ. ಅದ್ರ ಬಗ್ಗೆ ನಮಗೆ ಭಾಳ ಸಂತೋಷ ಇದೆ. ಅವ್ರು ಏನು ಅಮೌಂಟ್ ಆಫ್ ಅಭಿಮಾನಿಗಳನ್ನು ಏನಿವತ್ತು ಪಡ್ಕೊಂಡಿದ್ದಾರೆ, ಏನೇ ಇರಲಿ ಅವರ ಏನು ಅಭಿಮಾನಿಗಳನ್ನು ಪಡ್ಕೊಂಡಿದ್ದಾರೆ, ನಾನು ಇಷ್ಟೇ ಕೇಳ್ಕೊಳ್ಳೋದು, ಅವರ ಪ್ರೀತಿನ ಆ ಅಭಿಮಾನಿಗಳಿಂದ ಬಹಳ ಜಾಗರೂಕತೆಯಾಗಿ ಜವಾಬ್ದಾರಿಯಿಂದ ಅವ್ರನ್ನ ನೋಡ್ಕೊಳ್ಳಿ. ಯಾಕಂತಂದರೆ ಅದು ಭಾಳ ಕಷ್ಟ ಆ ರೀತಿ ಎಂಟರ್ಟೈನ್ ಮಾಡಿ ಜನಗಳನ್ನ ಪಡ್ಕೊಳ್ಳೋದು. ಸೊ ಅದು ಆಗಿದೆ. ಅದನ್ನು ಬಹಳ ಜಾಗರೂಕತೆ ಪ್ರೀತಿಯಿಂದ ಉಳಿಸಿ ಬೆಳೆಸಲಿ ಅವರು, ಗಿಲ್ಲಿ ಅವರು. ಸೊ ಎಂಟರ್ಟೈನ್ಮೆಂಟ್ ಬಂದಾಗ ಅದೇನು ಜಸ್ಟಿಸ್ ಅವ್ರು ಮಾಡಿದ್ದಾರೆ, ಈ ಡಿಸರ್ವ್ ಟು ಬಿ ವಿನ್ನರ್. ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದ್ದಿದ್ದು ಏನು ಅಂತ ಹೇಳಿದ್ರೆ, ಧ್ರುವಂತ್ ಅವರು ಒಮ್ಮೆ ಇದ್ದಾಗೆ ಮತ್ತೊಂದ್ಸಲಿ ಇರಲ್ಲ, ಕಾಲಕ್ಕೆ ಬದಲಾಗ್ತಾ ಇರ್ತಾರೆ ಅನ್ನುವಂಥದ್ದು. ಇದಕ್ಕೆಷ್ಟು ಈ ಒಂದು ಸ್ಟೇಟ್ಮೆಂಟಿಗೆ ಏನು ಹೇಳ್ತೀರಾ? ಹೌದು, ಸಹಜ ಅಲ್ವಾ. ಮನುಷ್ಯ ಚಳಿ ಆದಾಗ ನಡುಕ್ತಾನೆ, ಸೆಕೆ ಆದಾಗ ಬೇವಿಡ್ತಾನೆ. ಎಲ್ಲ ದಿನ ಒಂದೇ ಥರ ಇರೋಕ್ಕೆ ನಾನು ಕಲ್ಲು ಅಲ್ಲ, ಲೈಟ್ ಕಂಬನೂ ಅಲ್ಲ. ಸೊ ಹಾಗಾಗಿ ಯಾವ ಸಿಚುವೇಶನ್, ನಾನೊಬ್ಬ ಕನ್ನಡಿ ಇದ್ದಾಗೆ ನನ್ನ ಮುಂದೆ ಏನು ಬರುತ್ತೆ ನಾನು ಅದಕ್ಕೆ ರಿಯಾಕ್ಟ್ ಕೊಡ್ತೀನಿ. ನನ್ನಿಂದ ಪ್ರೀತಿಯಿಂದ ಇದ್ದಾಗ ನನ್ನ ಒಂದು ವರ್ತನೆ ಬೇರೆ ಇರುತ್ತೆ. ನಮ್ಮನ್ನು ಬೇರೆ ರೀತಿ ಟಚ್ ಮಾಡೋಕ್ಕೆ ಬಂದರೆ ಅದಕ್ಕೆ ಬೇರೆ ರಿಯಾಕ್ಷನ್ ಇರುತ್ತೆ. ಸೊ ಇದು ಸಹಜ ಆ ಮನೆಯಲ್ಲಿ. ಆ್ಯಂಡ್ ಆ ಮನೇಲಿ ಆ ರೀತಿ ಮಾಡಲೂಬೇಕು ಕೂಡ. ನಾವು ಒಂದೇ ಥರ ಇರಲಿಕ್ಕೆ ಆಗೋದಿಲ್ಲ ಆ ಮನೆಯಲ್ಲಿ. ಸೊ ಯಾವ್ಯಾವ ಕ್ಷಣಕ್ಕೆ ಏನೇನೆಲ್ಲ ಕೊಡಬೇಕು ಅದನ್ನ ಕೊಡಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವರ ಲುಕ್ಕೇ ಬೇರೆ ಇತ್ತು. ಗ್ರ್ಯಾಂಡ್ ಫಿನಾಲೆ ಬಂದಾಗ ಮೈಕಲ್ ಜಾಕ್ಸನ್ ಅನ್ನುವಂಥ ಅವಾರ್ಡ್ ಕೂಡ ಸಿಗುತ್ತೆ. ಮೈಕೈ ಜಾಕ್ಸನ್. ಹೆಂಗೆ ಅನಿಸ್ತು ಈ ಅವಾರ್ಡ್ಗಳೆಲ್ಲ? ಎಂಟರ್ಟೈನ್ಮೆಂಟ್ ಅಗೇನ್. ಸೊ ಎಲ್ಲೋ ಜನಗಳಿಗೆ ನಾವು ಆಟ ಆಡಿರೋ ರೀತಿ ಅದೆಲ್ಲ ಭಾಳ ಇಷ್ಟ ಆಗಿದೆ, ಅದು ಖುಷಿ. ಸೊ ಟ್ರೋಲರ್ಸ್ ಗೊತ್ತಲ್ಲ ನಿಮಗೆ, ಅವ್ರು ಏನೇನೋ ಸರ್ಕಸ್ ಮಾಡ್ತಾ ಇರ್ತಾರೆ. ಮತ್ತು ಈ PR ಮಾಫಿಯಾ, ಒಬ್ಬರನ್ನ ಲಿಫ್ಟ್ ಮಾಡೋದಕ್ಕೆ ಇನ್ನೊಬ್ಬರನ್ನ ನೀಚ. ಬಟ್ ನಾವು ಅದರಲ್ಲಿ ಏನು ನೋಡಬೇಕು ಅಂತಂದರೆ ಜನಗಳೇ ಎಂಟರ್ಟೈನ್ ಆಗಿದ್ದಾರಾ, ಅದರಿಂದ ಮಜಾ ಸಿಗ್ತಾ ಇದೆಯಾ, ಅಷ್ಟೇ. ನಮ್ಮ ಪರ್ಪಸ್ ಸರ್ವ್ ಆಗಿದೆ. ಆಮೇಲೆ ಲುಕ್ ಚೇಂಜ್ ಏನು ಅಂತಂದರೆ, ಬಿಗ್ ಬಾಸ್ ಅನ್ನೋದು ಗೊತ್ತಿ ಅಂತ ದೊಡ್ಡ ವೇದಿಕೆ, ಒಂದು ಹೊಸ ಲೈಫ್ನ ಮಾಡಿಕೊಡುತ್ತೆ, ಅದು ಕಟ್ಟಿಕೊಡುತ್ತೆ. ಸೊ ನನ್ನ ಹೊಸ ಲೈಫಿಗೆ ಹೊಸ ಲುಕ್ ಬೇಕು ಅಂತ ಭಾಳ ಆಸೆ ಇತ್ತು. ಸೊ ಮತ್ತು ಅದು ದೊಡ್ಡ ಉದ್ದ ಕೂದಲು ಕೂಡ ಮೇಂಟೈನ್ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು ನನಗೆ. ಸೊ ಹಾಗಾಗಿ ಎಲ್ಲವನ್ನು ಸೇರಿಸಿ ನಾನು ಅಲ್ಲೇ ಮೇಕ್ ಓವರ್ ಆಗಬೇಕು ಅಂತ ಇತ್ತು. ಬಟ್ ಹೊರಗಡೆ ಬಂದು ಈಗ ಮೇಕ್ ಓವರ್ ಆಗಿ ನ್ಯೂ ಲುಕ್ಕಲ್ಲಿ ಎಂಟ್ರಿ ತಗೊಳ್ತಾ ಇದ್ದೀನಿ. ಸೊ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ನ್ಯೂ ಲುಕ್ನ. ಸೊ ದ್ಯಾಟ್ ಇಸ್ ಇಟ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಾಗ ಎಲ್ಲರೂ ಕೂಡ ನಮ್ಗೆ ಸಿಗಲೇಬೇಕು. ಸಿಕ್ಕಾಗ ರಿಷ್ ಅವ್ರು ಒಂದು ಹೇಳಿರೋ ಮಾತಿದೆ, ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಅವ್ರು ಯಾಕೆ ಹಂಗೆ ಆಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವ್ರು ಕೂದಲು ಕಟ್ ಮಾಡಿದರೆ ಸರಿ ಆಗ್ತಾರೆ, ಅದಕ್ಕೆ ಅವರಲ್ಲಿ ಹುಚ್ಚುಚ್ಚು ಥರ ಆಡ್ತಾ ಇದ್ದಾರೆ ಅನ್ನುವಂಥದ್ದು. ಏನು ಹೇಳ್ತೀರಾ ಈ ಮಾತಿಗೆ? ಒಬ್ಬರು ವ್ಯಕ್ತಿ ಆ ಶೋನ ಹೊರಗಡೆ ಬಂದು ಆ ರೀತಿ ಮಾತಾಡ್ತಾರೆ ಅಂತಂದರೆ ಅದು ಅವರ ವ್ಯಕ್ತಿತ್ವ ಮತ್ತು ಅವರ ಒಂದು ತಿಳುವಳಿಕೆ ಮೇಲೆ ಹೋಗುತ್ತೆ. ಅದು ಅವ್ರಿಗೆ ಅನಿಸುತ್ತೆ ಕೂದಲಿಂದ ನಾನು ಹಾಗೆ ಆಟಾಡ್ತೀನಿ ಅಂತ. ಬಹುಶಃ ಕೂದಲು ತೆಗೆದಿದ್ದೀನಿ, ನೋಡೋಣ ಇನ್ನು ಏನಾದರೂ ಬದಲಾವಣೆ ಆದರೆ ನೋಡೋಣ ಮುಂದಿನ ಪ್ರೊಜೆಕ್ಟ್ಗಳಲ್ಲಿ. ಅದು ಅವ್ರಿಗೆ ಕಾಣಿಸಿದ್ರೆ ಬಹುಶಃ ಅವ್ರಿಗೆ ಸಮಾಧಾನ ಆಗ್ಬೋದು ಅನಿಸುತ್ತೆ. ಅವ್ರು ಹೇಳಿದ್ದು ನಿಜ ಅಂತ ಆದರೆ ನಮ್ಗೆ ಅಷ್ಟೇ ಸಂತೋಷ. ಇನ್ನೊಂದು ಬಿಗ್ ಬಾಸ್ ಮನೇಲಿ ಎಲ್ರಿಗೂ ಕೂಡ ಧ್ರುವಂತ್ ಅವ್ರು ಎದ್ದ ತಕ್ಷಣ ದೇವ್ರಿಗೆ ಕೈ ಮುಗಿದು ಆಗಿರ್ಬೋದು, ಒಂದು ಭಕ್ತಿಯಿಂದ, ಅದು ನೀವು ಆವಾಗಲೇ ಹೇಳಿದಾಗ ದೈವ ದೇವರು ಅಂತ ಹೇಳಿದ್ರೆ ತುಂಬ ಇದು ಅಂತ ಹೇಳಿ, ಯಾವಾಗದಿಂದ ನೀವು ಅಷ್ಟು ನಂಬಲಿಕ್ಕೆ ಶುರು ಮಾಡಿದ್ರಿ? ಏನು ಪವಾಡ ಏನಾದರೂ ಇದೆಯಾ ಅನ್ನುವಂಥದ್ದು? ನಾನು ಚಿಕ್ಕದ್ರಿಂದನೂ ಅಷ್ಟೇ ಸ್ವಲ್ಪ ಒಂಟಿ ಆಗಿದ್ದವನು.
ಮತ್ತು ನಾವು ಬರೋವಂಥ ಬ್ಯಾಕ್ಗ್ರೌಂಡ್ ಕೊಡ್ಲಿಪೇಟೆ ಅಂತ ಹೇಳಿದೆ ನಾನು. ನಮಗೆ ಅಲ್ಲಿ ರಾಜಹಂಸ ಸರ್ವಿಸ್ ಕೂಡ ಇಲ್ಲ, ಬಸ್ಸು ಕೆಂಬಸ್ಸೇ ಹತ್ಕೊಂಡು ನಾವು ಬೆಂಗಳೂರಿಗೆ ಏನೇ ಕಷ್ಟಪಟ್ಟಿದ್ದೀವಿ, ಕೆಂಬಸ್ ಹತ್ಕೊಂಡು ಬಂದೇ ಕಷ್ಟಪಟ್ಟಿರೋದು. ಆದರೆ ನಾನು ಅದನ್ನ ಸಿಂಪತಿಗೆ ಎಲ್ಲೂ ಹೇಳ್ಕೊಳ್ಳಲ್ಲ, ಬಡವನ ಮಗ ಅಥವಾ ಇದನ್ನು ಎಲ್ಲೂ ಯೂಸ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಅದಾದ ನಂತರ ನಮಗೆ ಸಿಕ್ಕಂಥ ಗುರುಗಳು, ನಮಗೆ ಶಾಲೆ ಟೀಚರ್ಸ್ಗಳು ನಮ್ಮನ್ನು ಇವತ್ತು ಬೇರೆ ಮಟ್ಟಕ್ಕೆ ಟ್ರೈನ್ ಮಾಡಿ ನಿಲ್ಲಿಸಿದ್ದಾರೆ. ಒಬ್ಬನೇ ಈ ರೀತಿ ಜರ್ನಿ ಸ್ಟಾರ್ಟ್ ಮಾಡಿದಾಗ ನಮಗೆ ಗಾಡ್ ಫಾದರ್ ಇಲ್ಲ, ಗಾಡ್ ಮಾತ್ರ. ನಮ್ಮಂಥ ಒಂದು ಹಂಬಲ್ ಫ್ಯಾಮಿಲಿಯಿಂದ ಬಂದಾಗ ಗಾಡ್ ಫಾದರ್ ಇರಲ್ಲ, ಗಾಡ್ ಮಾತ್ರ. ಸೊ ಅವತ್ತಿಂದ ಶಿವ ಮತ್ತು ದುರ್ಗೆ ಅಂದರೆ ನನಗೆ ಬಾರಿ. ಸೊ ಹಾಗೇ ಬಂತು ಅದು, ಭಕ್ತಿ ಮಾಡ್ತಾ ಮಾಡ್ತಾ. ಸೊ ನಮಗೆ ಫುಲ್ ಸಪೋರ್ಟ್ ಸಿಸ್ಟಮ್ ಇರೋದೇ ದೇವರು. ಸೊ ಹಾಗೆ ಅದನ್ನು ಅಲ್ಲಿ ಒಳಗಡೆ ಕೂಡ ನನಗೆ ಸಿಕ್ಕಂಥ ವೇದಿಕೆಯಲ್ಲಿ ನಾನು ಅದನ್ನು ತೋರಿಸ್ಕೊಂಡಿದ್ದೀನಿ. ಸೊ ಅದು ಎಲ್ಲೋ ಭಾಳ ಆಡಿಯನ್ಸ್ ಇಷ್ಟಪಟ್ಟರು. ಸೊ ದಟ್ಸ್ ಇಟ್. ಬಿಗ್ ಬಾಸ್ ಜರ್ನಿ ಅನ್ನುವಂಥದ್ದು ತುಂಬ ಬ್ಯೂಟಿಫುಲ್ ಜರ್ನಿ ಸರ್. ನೀವು ಹೇಳಿದಾಗೆ ಬಿಗ್ ಬಾಸ್ ಜರ್ನಿಯಲ್ಲಿ ಇಟ್ಸ್ ತುಂಬ ಎಮೋಷನಲ್ ಮೂಮೆಂಟ್ ಇದು ನಂದು ಅಂತ ಇದ್ದರೆ ಯಾವುದು? ಎಲ್ಲವೂ ಅಲ್ಲಿ ಇಮೋಷನ್. ನಾನು ಪಡ್ಕೊಂಡಿದ್ದು, ನನ್ನಲ್ಲಿ ಏನೆಲ್ಲ ನನಗೆ ನೆನಪಾಗ್ತಾಯಿತ್ತು, ಕೆಲವೆಲ್ಲ ಜೀವನದ ಘಟನೆಗಳು, ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಭಾವುಕನಾಗಿದ್ದೀನಿ. ಬಿಗ್ ಬಾಸ್ ಹೋಲ್ ಜರ್ನಿನೇ ತುಂಬ ಎಮೋಷ್ನಲ್ ಜರ್ನಿ ಮ್ಯಾಮ್. ಇದು ಒಂದು ಪ್ರತ್ಯೇಕ ಅಂತ ಹೇಳಲಿಕ್ಕಾಗೋದಿಲ್ಲ, ಬಟ್ ತುಂಬ ಇಮೋಷ್ನಲ್ ಜರ್ನಿ ಅಂತ, ತುಂಬ ಇಮೋಷ್ನಲ್ ಮೂಮೆಂಟ್ ಅಂತ ಹೇಳೋದಾದರೆ ಆ ಬಿಗ್ ಬಾಸ್ ನನ್ನ ತಮ್ಮನ ಒಂದು ಇವೆಂಟಲ್ಲಿ ಮಾಡ್ತಾರೆ. ಬಹುಶಃ ಎಷ್ಟು ಕೋಟಿ ಕೊಟ್ಟರು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡಿದ್ರು ಅಂಥ ಒಂದು ಇವೆಂಟ್ನ, ಅಂಥ ವೇದಿಕೆಯಲ್ಲಿ, ವಾಹಿನಿ ಅಂಥ ಒಂದು ಶೋ ಅಲ್ಲಿ ನನ್ನ ತಮ್ಮ ಭಾಳ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಥ ಭಾಗ್ಯ ಎಲ್ಲ ಮಕ್ಕಳಿಗೂ ಸಿಗಲ್ಲ, ಅಂಥದ್ದನ್ನ ಕೊಟ್ಟಿದ್ದಾರೆ. ಇಟ್ ವಾಸ್ ವೆರಿ ಇಮೋಷ್ನಲ್. ಸರ್, ನಾನು ನಿಮ್ಗೊಂದು 2 ವಿಡಿಯೋ ತೋರಿಸ್ತೇನೆ ಸರ್. ಆ ವಿಡಿಯೋ ನೋಡಿದ ಮೇಲೆ ಏನು ನೆನಪಾಗುತ್ತೆ ಬಿಗ್ ಬಾಸ್ ನೆನಪುಗಳು ಅಂತ ಹೇಳಿ ನನ್ನ ಜೊತೆ ಶೇರ್ ಮಾಡಬೇಕು. ಏನು ಹೇಳ್ತೀರಾ ಸರ್? ಬಹುಶಃ ಇದೇ ತುಂಬ ಎಂಟರ್ಟೈನ್ ಆಗಿರ್ತಾರೆ. ನಾನು ಸ್ವಲ್ಪ ಕಾಲು ಎಳಿತಿದ್ದೆ ಅವ್ರು ಮಾಡಿದಾಗೆ ಸ್ವಲ್ಪ ಅದು ಮಾಡ್ತಿದ್ದೆ, ಯಾಕಂದ್ರೆ ಅವ್ರು ನನ್ನ ತುಂಬ ಟ್ರಿಗರ್ ಮಾಡ್ತಾಯಿದ್ರು. ಸೊ ನಾನು ಅವ್ರನ್ನ ಇಮಿಟೇಟ್ ಮಾಡ್ತಿದ್ದೆ. ಸೊ ಅದೇ ಡ್ಯಾನ್ಸ್ ಇದೆಲ್ಲ ಕ್ಲಿಪ್ಪಿಂಗ್ಸ್ ಅನಿಸುತ್ತೆ. ಇಟ್ಸ್ ಫ್ಯಾಂಟಾಸ್ಟಿಕ್ ಮ್ಯಾಮ್. ಈಗ ಇಲ್ಲಿಂದ ನೋಡಿದಾಗ ತುಂಬ ಅಯ್ಯೋ ಇನ್ನೂ ನಾವು ಮಾಡ್ಬೋದಿತ್ತೇನೋ ತುಂಬ ಅಂತ ಈಗ ಅನ್ನಿಸ್ತದೆ. ಅಲ್ಲಿ ಭಾಳ ನ್ಯಾಚುರಲ್ ಆಗಿ ಬರ್ತಾ ಇತ್ತು. ಬಟ್ ಇಟ್ ಇಸ್ ನೈಸ್ ವಿಡಿಯೋ ಮ್ಯಾಮ್. ರಾಶಿಕಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ. ಎಲ್ರಿಗೂ ಹಗ್ ಮಾಡ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ. ಆದರೆ ಗಿಲ್ಲಿ ಮತ್ತೆ ನಿಮಗೆ ಖಾಲಿ ಶೇಕ್ ಹ್ಯಾಂಡ್ ಕೊಟ್ಟು ಮಾತ್ರ ಹೋಗ್ತಾರೆ, ಹಗ್ ಮಾಡಲ್ಲ. ಸೊ ತುಂಬ ಶೇಕ್ ಹ್ಯಾಂಡು ಎಕ್ಸಾಕ್ಟ್ಲಿ ಹೌದು ಕೊಟ್ಟಿರಲ್ಲ. ಏನು ಸರ್ ಇದು? ಅದು ಆ ಜರ್ನಿ, ಬಿಗ್ ಬಾಸ್ದು ಜರ್ನಿ ಏನಿದೆ, ಮತ್ತು ಅವ್ರು ನನಗೇನು ಅನುಭವಗಳನ್ನು ಕೊಟ್ಟರು, ಅದನ್ನು ಯಾವುದಕ್ಕೆ ಟರ್ನ್ ಮಾಡೋಕ್ಕೆ ನೋಡಿದ್ರು ಅಥವಾ ಏನು ಅವ್ರ ಜರ್ನಿ ಏನಿದೆ, ನಮಗೆ ವೈಯಕ್ತಿಕವಾಗಿ ನನಗೆ ಸಮಾಧಾನ ಇಲ್ಲ. ಅಲ್ಲ ಸರ್, ಇದು ನಿಮ್ಮ ಮಾತಿನ ಜೊತೆಗೆ ನಿಜವಾಗ್ಲೂ ನಿಮಗೆ ರಾಶಿಕಾ ಅವ್ರ ಜೊತೆ ಫೀಲಿಂಗ್ಸ್ ಇತ್ತಾ? ನಮಗೆ ಇರಲಿಲ್ಲ ಮ್ಯಾಮ್. ನಾವು ಅದನ್ನು ಭಾಳ ಕ್ಲಿಯರಾಗೇ ಹೇಳಿದ್ವಿ. ಒಬ್ಬರು ಹುಡುಗಿ ಚೆನ್ನಾಗಿದ್ದಾರೆ ಅಂದ ಮಾತ್ರಕ್ಕೆ ಬೀಳುವಂಥ ಎಲಿಮೆಂಟ್ ಅಲ್ಲದ್ರು ಅಂತಂತ ಓಪನ್ನಾಗಿ ಹೇಳಿದ್ವಿ ನಾವು. ಮತ್ತು ನಮಗೆ ಟ್ರೈ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ದೆ ನಾನು. ಸೊ ಈ ರೀತಿ ಅದೊಂದು ಏನೋ ಇದೂ ಆಗಿತ್ತು. ಸೊ ಅದು ಒಂದು ಆಟದಲ್ಲಿ ಅಲ್ಲಿ ಏನು ನಡೆಯುತ್ತೆ ಸಿಚುವೇಶನ್ ಮೇಲೆ ಇರುತ್ತೆ. ಮತ್ತು ತದಾದ ನಂತರ ಅವ್ರು ಅದನ್ನು ಹೇಗೆ ಕ್ಯಾರಿ ಮಾಡ್ಕೊಂಡು ಹೋದ್ರು, ಏನು ಪ್ರೂವ್ ಮಾಡೋಕ್ಕೆ ಹೊರಟ್ರೋ ಗೊತ್ತಿಲ್ಲ. ಸೊ ಅಂಥ ಒಂದು ಬಾಂಡಿಂಗ್ ಇರಲಿಲ್ಲ. ಸೊ ಹಾಗಾಗಿ ನನ್ನ ಗೆಸ್ಚರ್ ಕೂಡ ಅಷ್ಟಕ್ಕಷ್ಟೇ ಇತ್ತು ಅವರು. ಇವಾಗ ಧ್ರುವಂತ್ ಅವ್ರು ಸಿಕ್ಕಿದ್ದಾರೆ ಅಂತ ಬಂದಾಗ, ಮನೇಲಿದ್ದಾಗ ಒಂದು ಆಟ ಇತ್ತು, ಸೀಕ್ರೆಟ್ ರೂಮ್ ಅಂತ ಬಂದಾಗ ಇನ್ನೊಂದು ಆಟ. ಅದೇ ಆಟನ ಅದಕ್ಕಿಂತ ಮುಂಚೆನೇ ಆಡ್ತಾ ಇದ್ರೆ ಟಾಪ್ 5 ಧ್ರುವಂತ್ ಅವ್ರು ಇಡ್ತಾ ಇದ್ರು ಅನ್ನುವಂಥ ಕೆಲವೊಂದು ಮಾತುಗಳು, ಇದಕ್ಕೇನು ಹೇಳ್ತೀರಾ? ಟಾಪ್ 5 ಅಲ್ಲ, ಕಪ್ಪು ನಾನೇ ತಗೊಂಡು ಹೋಗ್ತಾ ಇದ್ದೆ. ಶೋನು ಗೆಲ್ತಾ ಇದ್ದೆ, ಕಪ್ಪನ್ನು ಗೆಲ್ತಾ ಇದ್ದೆ. ವಿಷಯ ಏನು ಅಂತಂದರೆ ಅಲ್ಲೇ ನನಗೆ ನಾನು ಆಟ ನೋಡಿ ಬಂದಿರೋನಲ್ಲ ಬಿಗ್ ಬಾಸ್, ನಾನು ಪ್ರಿಪೇರ್ ಆಗಿ ಬಂದಿರಲಿಲ್ಲ. ಆ ಸೀಕ್ರೆಟ್ ರೂಮ್ ಏನಾಯಿತು ಅಂತಂದರೆ ಆ ಟಿ ವಿಲಿ ಯಾವಾಗ ನೋಡೋಕ್ಕೆ ಶುರು ಮಾಡಿದೆ ಆಗ ಗೊತ್ತಾಯಿತು ಆ ವೇದಿಕೆ ಏನಿದೆ, ಆ ಪವರ್ ಏನಿದೆ, ನಾನು ಹೇಗೆ ಆಟ ಆಡಬೇಕು ಅಂತ ರಿಯಲೈಸೇಷನ್ ಆದಂಥ ಸ್ಥಳ ಅದು. ಮತ್ತು ಇವ್ರ ಜೊತೆ ಆ ರಕ್ಷಿತ ಜೊತೆ ಅಲ್ಲಿದ್ದಾಗ ನನಗೆ ಅಲ್ಲಿ ಸುಮಾರು ನನಗೆ ಟೈಮ್ ಸಿಕ್ತು. ನನಗೆ ಒಂದು ನೆಕ್ಸ್ಟ್ ನನ್ನ ಮೂವ್ ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ಳೋದಕ್ಕೆ ಅದು ಸಿಕ್ತು. ತದಾದ ನಂತರ ಸಿಕ್ಕಂಥ ಅವಕಾಶ ಏನಿತ್ತು ಅದನ್ನು ಭಾಳ ಚೆನ್ನಾಗಿ ನಾನು ಯೂಸ್ ಮಾಡಿಕೊಂಡೆ. ಆಮೇಲಿಂದನೇ ಎಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಆಗೋಕ್ಕೆ ಶುರು ಆಗಿತ್ತು. ಸರ್, ಇವಾಗ ಕೊನೆಯದಾಗಿ ನಮ್ಮದು ಸೆಗ್ಮೆಂಟ್ ಏನು ಅಂತ ಇದ್ದರೆ, ಅದಕ್ಕಿಂತ ಮುಂಚೆ ರಕ್ಷಿತನ ಬಗ್ಗೆ ಏನು ಹೇಳ್ತೀರಾ? ಟಾಪ್ ರನ್ನರ್ ಅಪ್ ಆಗಿದ್ದಾರೆ ರಕ್ಷಿತ್ ಅವರು. ಸೊ ಏನು ಹೇಳ್ತೀರಾ ಸರ್ ಅವ್ರ ಬಗ್ಗೆ? ಅದನ್ನೇ ಹೇಳಿದ್ದು ನಾನು, ಗಿಲ್ಲಿ ಅವ್ರಿಗೆ ಏನು ಹೇಳಿದ್ದೀನಿ ಅದನ್ನೇ ಹೇಳ್ತಾ ಇರೋದು. ಎಂಡ್ ಆಫ್ ದ ಡೇ ಇಟ್ಸ್ ಎಂಟರ್ಟೈನ್ಮೆಂಟ್ ಬಂದಾಗ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನಿದೆ ಅದಕ್ಕೆ ವಿ ರಿಯಲಿ ಅಪ್ರಿಷಿಯೇಟ್ ಇಟ್. ಅವರೆಲ್ಲೋ ಅವರ ಏನು ಎಂಟರ್ಟೈನ್ಮೆಂಟ್ ಜಾನರಲ್ಲಿ ಶಿ ಹ್ಯಾಸ್ ಒನ್ ದ್ಯಾಟ್. ಸೊ ಎಸ್, ಆಲ್ ದ ವೆರಿ ಬೆಸ್ಟ್ ಅವ್ರಿಗೆ. ಅವರು ಅಷ್ಟೇ ತುಂಬ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ, ಅದನ್ನು ಅವರು ಭಾಳ ಜವಾಬ್ದಾರಿಯಿಂದ ಪ್ರೀತಿಸಿ ಬೆಳೆಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಕೊನೆಯ ಸೆಗ್ಮೆಂಟ್ ಯಾರ್ಯಾರು ಹೆಂಗೆ ಅಂತ ಹೇಳಿ ನಾನು ಹೇಳುವಂಥ ಹೆಸರುಗಳು ಅವರು ಒಬ್ರೊಬ್ರಿಗೆ ನೀವು ಒಂದೊಂದು ಪ್ರಾಣಿಗಳ ಹೆಸರನ್ನು ಹೇಳಬೇಕು. ಪ್ರಾಣಿಗಳು ಹೇಳಬೇಕು, ಆಯಿತಾ? ಓಕೆ. ಕಾಕ್ರೋಚ್ ಸುದಿ.
ಉಲ್ಫ್. ಉಲ್ಫ್. ಜಾನ್ವಿ. ಜಾನ್ವಿ. ಈಗಲ್. ಈಗಲ್. ಮಲ್ಲಮ್ಮ. ರ್ಯಾಬಿಟ್. ರ್ಯಾಬಿಟ್. ಧನುಷ್. ಉಲ್ಫ್. ಉಲ್ಫ್. ಧ್ರುವಂತ್. ಎಲಿಫೆಂಟ್. ಎಲಿಫೆಂಟ್. ಅಶ್ವಿನಿ ಗೌಡ. ಚೀತಾ. ಓಕೆ. ಸತೀಶ್ ಅವರು. ಅನಕೊಂಡ. ಚಂದ್ರಪ್ರಭಾ. ಪಾಂಡ. ಓಕೆ. ಕಾವ್ಯ. ಕಾವ್ಯ. ಉಲ್ಫ್. ಗಿಲ್ಲಿ. ಉಲ್ಫ್. ರಾಶಿಕಾ. ಚೀತಾ. ಮಂಜು ಭಾಷಣೆ. ಟೆಡಿಬೇರ್. ಓಕೆ. ಅಭಿಷೇಕ್. ಅಭಿಷೇಕ್ ಯಾವುದು ಕೊಡ್ಲಿ, ಈಗೇನ ಪಾಂಡ. Okay. ಅಶ್ವಿನಿ ಎಸ್ ಎನ್. ಡಿಯರ್. ಡಿಯರ್. ಕರಿಬಸಪ್ಪ. ಕರಿಬಸಪ್ಪ ಅಲ್ಲ ಸರ್, ಕರಿಬಸಪ್ಪ. ಹಿಪೋಪೊಟಮಸ್. ಹಿಪ್ಪೋಪೊಟಮಸ್. ಓಕೆ. ಅಮಿತ್. ಅಮಿತ್. ಡಿಯರ್. ಡಿಯರ್. ಸ್ಪಂದನ. ರ್ಯಾಬಿಟ್. ಮಾಡು. ಉಲ್ಫ್. ಓಕೆ. ಬಿಗ್ ಬಾಸ್ ಆದಮೇಲೆ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಇನ್ನು ಧ್ರುವಂತ್ ಅವರನ್ನು ಎಲ್ಲಿ ನೋಡ್ಲಿಕ್ಕೆ ಸಿಗ್ಬೋದು? ಅಪ್ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ ಸರ್? ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ ಮೇಡಮ್. ನಾನೇನು ನನ್ನ ಲೈಫಲ್ಲಿ ಯಾವಾಗಲೂ ಇದ್ದಿದ್ದು ಏನು ಅಂತಂದರೆ, ನಾನು ಒಬ್ಬ ಝೀರೋಯಿಂದ ಬಂದಿರೋನು. ಸೊ ನನಗೆ ಈಗ ಒಬ್ಬೊಬ್ಬರು ಮನೆಗೆ ಹೋಗಿ ನಾನು ಮೋಟಿವೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳಿಗೆ ಎಲ್ಲರೂ ನಿಮ್ಮಲ್ಲಿ ಒಂದೊಂದು ಟ್ಯಾಲೆಂಟ್ ಇದೆ, ಅದನ್ನು ಹುಡುಕೊಳ್ಳಿ ಮತ್ತು ಸಾಧನೆ ಮಾಡಿ ಅಂತ. ನಾನು ಇದನ್ನು ಹೇಳಬಲ್ಲೋ ಅಂತ ಈಗ ನಾನೊಬ್ಬ ಕಲಾವಿದನಾಗಿ ಅದನ್ನು ಸಿನಿಮಾ ಮುಖಾಂತರನೇ ಹೇಳಬೇಕು. ಸೊ ಒಳ್ಳೊಳ್ಳೆ ಸಿನಿಮಾನ ಕಟ್ತಾ ಇದ್ದೀನಿ, ಕಟ್ಟುವಂಥ ಪ್ರಯತ್ನದಲ್ಲಿದ್ದೀನಿ. ಸೊ ಇದ್ರ ಮುಖಾಂತರ ಒಂದು ಎಂಟರ್ಟೈನ್ಮೆಂಟ್ ಮುಖಾಂತರ ತುಂಬ ಮಕ್ಕಳಿಗೆ, ತುಂಬ ಜನರಿಗೆ ಇವತ್ತಿನ ಲೈಫ್ ಸ್ಟೈಲಲ್ಲಿ ಯಾರು ಕುಗ್ಗಿದ್ದಾರೆ, ಯಾರಿಗೆ ನೋವಾಗಿದೆ ಅಥವಾ ಜೀವನದಲ್ಲಿ ಏನೆಲ್ಲ ಫೇಸ್ ಮಾಡ್ಕೊಂಡು ಬಂದಿದ್ದಾರೆ, ಅದಕ್ಕೆಲ್ಲ ಫುಲ್ ಪವರಲ್ಲಿ ನಾನು ಹೇಗೆ ಝೀರೋಯಿಂದ ಹೀರೋ ಆಗ್ಬೋದು ಅಂತ ಸಿನಿಮಾ ಮುಖಾಂತರ ತೋರಿಸೋಂಥ ಪ್ರಯತ್ನದಲ್ಲಿದ್ದೀನಿ. ಸೊ ಹಾಗಾಗಿ ಇನ್ನು ಮುಂದೆ ಇಲ್ಲಿವರೆಗೆ ನಾನು ಸ್ಮಾಲ್ ಸ್ಕ್ರೀನ್ ಮತ್ತು ಬಿಗ್ ಬಾಸ್ನ ಹೇಗೆ ವೇದಿಕೆನ ಆರಾಧನೆ ಮಾಡಿದ್ದೀನಿ, ಇನ್ನು ಮುಂದೆ ಬೆಳ್ಳಿ ತೆರೆನ, ಥಿಯೇಟರ್ಗಳನ್ನು ಆರಾಧಿಸಬೇಕು ಅನ್ನೋ ನನ್ನ ಆಸೆ ಇದೆ. ಸೊ ನನ್ನ ಮುಂದಿನ ಧ್ಯೇಯ ಕೂಡ ಅದೇ. ಓಕೆ. ಸೊ ಅಪ್ಕಮಿಂಗ್ ಪ್ರಾಜೆಕ್ಟ್ಗೆಲ್ಲ ಆಲ್ ದಿ ವೆರಿ ಬೆಸ್ಟ್. ಮತ್ತೊಂದು ಅದೆಷ್ಟು ಮಂಗಳೂರಲ್ಲಿ ನಿಮಗೆ ಫ್ಯಾನ್ಸ್ ಇದ್ದಾರೆ ಸರ್, ಎಂಚೋಲರ ಅವೇತು ಜನ ಕುಡ್ಲದ ಕುಲ್ಲ ಇರಿಗೆ ಓಟ್ ಪಾಡ್ದೆ ದಾದ ಮನ್ ಬರೀರಿ. ನಾನೊಬ್ಬ ಕಲಾವಿದನಾಗಿ ನಾನು ಎಲ್ರಿಗೂ ಸೇರಿರೋನು, ಆದರೆ ನನ್ನ ಜನನ ಆಗಿರೋದು ದಕ್ಷಿಣ ಕನ್ನಡದ ಬಂಟ್ವಾಳಲ್ಲಿ. ಸೊ ಹಾಗೆ ನನಗೆ ದಕ್ಷಿಣ ಕನ್ನಡದಿಂದ ಎಷ್ಟು ಜನರು ನನಗೆ ಪ್ರೀತಿ ಕೊಟ್ಟಿದ್ದೀರಿ, ಅದಕ್ಕೆಲ್ಲ ಧನ್ಯವಾದಗಳು. ನಿಖಲ್ನ ಮಾತೆರ್ನಲ್ಲ ಮೋಕೆ ಪ್ರೀತಿ ಆಶೀರ್ವಾದ ಇಂಚನೆ ಸದಾ ಎನ್ನ ಮಿತ್ತಿಪಾಡು. ಜಯ ಮಹಾಕಾಲ್. ಎಸ್, ಆಲ್ ದಿ ವೆರಿ ಬೆಸ್ಟ್. ಎಸ್, ಕೇಳಿದ್ರಲ್ಲ ವೀಕ್ಷಕರು, ಇದು ನಮ್ಮೆಲ್ಲರ ಪ್ರೀತಿಯ ಧ್ರುವಂತ್ ಅವ್ರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಈ ಸೀಸನ್ನಿನ ಕೊನೆಯ ಕಿಚ್ಚನ ಚಪ್ಪಾಳ ಧ್ರುವಂತ್ ಅವರು ಒಮ್ಮೆ ಇದ್ದಾಗೆ ಮತ್ತೊಂದ್ಸಲಿ ಇರಲ್ಲ, ಕಾಲಕ್ಕೆ ಬದಲಾಗ್ತಾ ಇರ್ತಾರೆ. ಮನುಷ್ಯ ಚಳಿ ಆದಾಗ ನಡುಕ್ತಾನೆ, ಶೆಕೆ ಆದಾಗ ಬೇವಿಡ್ತಾನೆ. ಎಲ್ಲಾ ದಿನ ಒಂದೇ ತರ ಇರಕ್ಕೆ ನಾನು ಕಲ್ಲು ಅಲ್ಲ, ಲೈಟ್ ಕಂಬನೂ ಅಲ್ಲ. ಇಡೀ ಸೀಸನ್ಗೆ ಧ್ರುವಂತಿಗೆ ಆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಅಂತಂದ್ರೆ ನಾವು ಅವತ್ತೇ ಆ ಶೋನ ಗೆದ್ದಾಯ್ತು ಮ್ಯಾಮ್. ಜಯ ಮಹಾಕಾಲ್.